ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಪದ್ಮಶ್ರೀ ವಿಜೇತೆ ಸಾಲುಮರದ ತಿಮ್ಮಕ್ಕ ನಿಧನ. ಬೇಲೂರಿನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ. ಪರಿಸರ ಲೋಕಕ್ಕೆ ತುಂಬಲಾರದ ನಷ್ಟ. ಮೇಕೆದಾಟು ಯೋಜನೆಗೆ ಮೊದಲ ಗೆಲುವು. ತಮಿಳುನಾಡು ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಹಾಸನದಲ್ಲಿ ಕಾಂಗ್ರೆಸ್ ಸಂಭ್ರಮ. ಬೇಲೂರಿನಲ್ಲಿ ವಿದ್ಯಾವಂತರಿಂದ ಕಸದ ನಿಯಮ ಉಲ್ಲಂಘನೆ. ಕಸ ಸುರಿಯುತ್ತಿದ್ದವರ ವಿರುದ್ಧ ಪುರಸಭೆ ಆಕ್ರೋಶ. ನಿಯಮ ಪಾಲಿಸಿದವರ ಕ್ರಮ ಖಚಿತ ಎಂದ ಪುರಸಭಾ ಆರೋಗ್ಯ ನಿರೀಕ್ಷಣಾಧಿಕಾರಿ. ವೃಕ್ಷಮಾತೆ ಶತಾಯುಷಿ ಸಾಲುಮರದ ತಿಮ್ಮಕ್ಕ ಇನ್ನೂ ನೆನಪು ಮಾತ್ರ. ತುಂಬಾ ದಿನಗಳಿಂದ ಅನಾರೋಗ್ಯಕ್ಕೊಳಗಾಗಿದ್ದ ಹಿರಿಯ ಜೀವ ಇಂದು ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅವರಿಗೆ 114 ವಯಸ್ಸಾಗಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಬಳಿ ಸಾಲುಮರಗಳನ್ನು ಬೆಳೆಸಿದ್ರು. ಸಾಲುಮರದ ತಿಮ್ಮಕ್ಕ ಅವರಿಗೆ ಮಕ್ಕಳಿರಲಿಲ್ಲ. ರಸ್ತೆ ಬದಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಗಿಡಗಳನ್ನು ನೆಟ್ಟು ನಿತ್ಯ ನೀರು ಹಾಕಿ ಮರಗಳಾಗುವಂತೆ ಬೆಳೆಸಿದ್ರು. ಮರಗಳನ್ನೇ ಮಕ್ಕಳಂತೆ ನೋಡಿಕೊಂಡಿದ್ದರು. ಇದರಿಂದಾಗಿ ತಿಮ್ಮಕ್ಕ ಅವರಿಗೆ ಸಾಲುಮರದ ತಿಮ್ಮಕ್ಕ ಎಂಬ ಅನ್ವರ್ಥನಾಮವೇ ಬಂದಿತ್ತು. 1911 ಜೂನ್ 30ರಂದು ತುಮಕೂರು ಜಿಲ್ಲೆಯ ಹುಲಿಕಲ್ ಗ್ರಾಮದಲ್ಲಿ ತಿಮ್ಮಕ್ಕ ಜನಿಸಿದ್ರು. ಮೊದಲು ಕಲ್ಲುಗಣಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ತಿಮ್ಮಕ್ಕ ಚಿಕ್ಕಯ್ಯ ಎಂಬ ಜಾನುವಾರು ಸಾಕಣೆದಾರರನ್ನು ವಿವಾಹವಾಗಿದ್ರು. ಮದುವೆಯಾಗಿ 25 ವರ್ಷಗಳಾದರೂ ಮಕ್ಕಳಾಗದಿದ್ದಾಗ ಮರ ನೆಡಲು ಆರಂಭ ಮಾಡಿದ್ರು. ಸಮಾಜದ ಟೀಕೆ ಮತ್ತು ತಮ್ಮ ದುಃಖ ಮರೆಯಲು ಮರ ಬೆಳೆಸಲು ಶುರು ಮಾಡಿದ್ರು. ಸುಮಾರು 4.5 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ 385 ಆಲದ ಮರಗಳನ್ನು ತಿಮ್ಮಕ್ಕ ನೆಟ್ಟಿದ್ದಾರೆ. ಹುಲಿಕಲ್ ಮತ್ತು ಕೂದೂರು ನಡುವಿನ ಹೆದ್ದಾರಿಯಲ್ಲಿ ಮರ ನೆಟ್ಟು ಪೋಷಣೆ ಮಾಡಿದರು. ಗಿಡಗಳನ್ನು ನೆಟ್ಟು ಮರ ಆಗುವವರೆಗೆ ಪ್ರತಿನಿತ್ಯವೂ ಪೋಷಿಸುತ್ತಿದ್ದರು. ಈ ಮಹತ್ ಕಾರ್ಯದಿಂದಾಗಿ ಸಾಲುಮರದ ತಿಮ್ಮಕ್ಕ ಎಂಬ ಹೆಸರು ಬಂತು. 1991ರಲ್ಲಿ ಪತಿಯು ನಿಧನರಾದರೂ ತಮ್ಮ ಪರಿಸರ ಸೇವೆ ಮುಂದುವರೆಸಿದ್ರು. ಈವರೆಗೂ ಸುಮಾರು 8,000ಕ್ಕೂ ಹೆಚ್ಚು ಇತರ ಮರಗಳನ್ನು ನೆಟ್ಟು ಬೆಳೆಸಿದ್ರು. ಇನ್ನು ಇವರ ಈ ಸಾಧನೆಗೆ ರಾಷ್ಟ್ರೀಯ ಪೌರ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ, ವೀರಚಕ್ರ, ಕರ್ನಾಟಕ ಕಲ್ಪವಲ್ಲಿ, ಗಾಡ್ಫ್ರಿ ಫಿಲಿಪ್ಸ್ ಧೀರತೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ವನಮಾತೆ, ಶ್ರೀಮಾತಾ ಎಚ್ ಹೊನ್ನಯ್ಯ ಸಮಾಜ ಸೇವಾ, ಕರ್ನಾಟಕ ಪರಿಸರ ಮಹಿಳಾ ರತ್ನ, ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ, ಭಾರತ ಸರ್ಕಾರದಿಂದ ಪದ್ಮಶ್ರೀ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದೆ. ಮೇಕೆದಾಟು ಯೋಜನೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಗೆಲುವು ಸಿಕ್ಕಿದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಘಟಕದ ಕಾಂಗ್ರೆಸ್ ಕಚೇರಿ ಎದುರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರಕ್ಕೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ. ಯೋಜನೆಗೆ 7 ವರ್ಷಗಳಿಂದ ಅಡ್ಡಗಾಲು ಹಾಕುತ್ತಾ ಬರುತ್ತಿದ್ದ ತಮಿಳುನಾಡಿಗೆ ಈ ಮೂಲಕ ಮುಖಭಂಗವಾಗಿದೆ. ಯೋಜನೆ ವಿರೋಧಿಸಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇದರೊಂದಿಗೆ ಯೋಜನೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಮೊದಲ ಜಯ ಸಿಕ್ಕಂತಾಗಿದೆ. ತಮಿಳುನಾಡು ಸುಪ್ರೀಂ ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಿತ್ತು. ಇದೀಗ ಈ ಅರ್ಜಿಯನ್ನು ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಯೋಜನೆಗೆ ಮುಂದುವರಿಯಲು ಕರ್ನಾಟಕಕ್ಕೆ ಹಸಿರು ನಿಶಾನೆ ಸಿಕ್ಕಂತಾಗಿದೆ. ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಪೀಠ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಎಂದರು. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಮ್ಮ ಪರವಾಗಿ ಅರ್ಜಿಯ ತಮಿಳುನಾಡು ಹಾಕಿದಂಥ ಅರ್ಜಿಯನ್ನು ವಜಾ ಮಾಡಿ ನಮ್ಮ ಪರವಾಗಿ ತೀರ್ಪನ್ನು ನೀಡಿರ್ತಾರೆ. ಇದು ಭಾಳ ಹಿಂದಿನಿಂದ ಮೇಕೆದಾಟು ಹೋರಾಟ ನಡೀತಾ ಬಂದಿತ್ತು. ಇದರ ಅನುಗುಣವಾಗಿ ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆನೇ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿಗಾಗಿ ಹಾಗೂ ಆ ಸುತ್ತಮುತ್ತಲ ರೈತರಿಗೋಸ್ಕರ ಮೇಕೆದಾಟನ್ನು ಅಣೆಕಟ್ಟನ್ನು ಕಟ್ಟಿ ನಾವು ನೀರನ್ನ ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಹೋರಾಟವನ್ನು ಮಾಡಿದ್ದು. ಅದರ ಪ್ರಯೋಜಿತವಾಗಿ ಇವತ್ತು ಬೆಂಗಳೂರು ಬೃಹತ್ 2023ನೇ ಇಸ್ವಿ ಸೆಪ್ಟೆಂಬರ್ 19ನೇ ತಾರೀಕು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಯನ್ನು ಕೈಗೊಳ್ಳಬೇಕನ್ನೋ ತೀರ್ಮಾನವನ್ನು ಮಾಡಿದರು. ಆ ಪ್ರಕಾರ ಮೇಕೆದಾಟುವಿಂದ ರಾಮನಗರದವರೆಗೆ ಒಂದು ಬೃಹತ್ ಯೋಜನೆಯನ್ನು ಹಾಕ್ಕೊಂಡು ಕಾಲ್ನಡಿಗೆ ಮೂಲಕ ಬರಬೇಕಂತೇಳಿ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದರು. ಆ ಒಂದು ಮೇಕೆದಾಟು ಸ್ಥಳದಲ್ಲಿ ಒಂದು
ಜಲಾಶಯವನ್ನು ನಿರ್ಮಾಣ ಮಾಡಿ ತಮಿಳುನಾಡಿಗೆ ಏನು ಕರ್ನಾಟಕ ಸರ್ಕಾರ ಕೊಡಬೇಕಾಗಿದೆ ನೀರು, ಆ ನೀರನ್ನು ಕೊಡಲಿಕ್ಕೆ ಈಸಿ ಆಗುತ್ತೆ ಹಾಗೂ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಂಡರು. ಅಂಥ ತೀರ್ಮಾನದ ವಿರುದ್ಧ ತಮಿಳುನಾಡು ಸರ್ಕಾರ ಈ ವೇಳೆ ಮುಖಂಡರಾದ ಬನ್ವಾಸಿ ರಂಗಸ್ವಾಮಿ, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಎಚ್ಕೆ ಮಹೇಶ್, ರಘು ದಾಸರಕೊಪ್ಲು, ವೆಂಕಟೇಗೌಡ, ಆರಿಫ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಸಾರ್ವಜನಿಕರು ಸಂಚರಿಸುವ ರಸ್ತೆ ಬದಿಯಲ್ಲಿ ಕಸ ಸುರಿಯುತ್ತಿರುವ ಖಚಿತ ಮಾಹಿತಿ ಪಡೆದ ಪುರಸಭಾ ಸಿಬ್ಬಂದಿಗಳು ನಿಯಮ ಉಲ್ಲಂಘಿಸಿದವರ ಗ್ರಹಚಾರ ಬಿಡಿಸಿದ ಘಟನೆ ಪಟ್ಟಣದಲ್ಲಿ ನಡೆದಿದೆ. ಪ್ರವಾಸಿ ತಾಣವಾದ ಬೇಲೂರು ಇತ್ತೀಚಿನ ದಿನಗಳಲ್ಲಿ ಸ್ವಚ್ಛತೆಯಲ್ಲಿ ಛಾಪು ಮೂಡಿಸಿದೆ. ಪುರಸಭೆ 23 ವಾರ್ಡ್ಗಳಲ್ಲೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಪೌರ ಕಾರ್ಮಿಕರು ಪ್ರತಿನಿತ್ಯ ಕಸವನ್ನು ಸಂಗ್ರಹಿಸಿ ಘನ ತ್ಯಾಜ್ಯ ಘಟಕದಲ್ಲಿ ವಿಲೇವಾರಿ ಮಾಡಿ ಅದನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವ ಮಹತ್ವಪೂರ್ಣ ಕೆಲಸ ಮಾಡುತ್ತಿದ್ದಾರೆ. ಆದರೆ ಕೆಲ ವಿದ್ಯಾವಂತರೇ ರಾತ್ರೋರಾತ್ರಿ ತಮ್ಮ ಮನೆಯ ಕಸವನ್ನು ಪುರಸಭೆ ವಾಹನಗಳಿಗೆ ನೀಡದೆ ಬೈಕ್ಗಳಲ್ಲಿ ಬಂದು ರಸ್ತೆ ಬದಿಯಲ್ಲಿ ಸುರಿಯುತ್ತಿರುವುದು ಶೋಚನೀಯ. ಈಗಾಗಲೇ ದಂಡ ವಿಧಿಸುವ ಎಚ್ಚರಿಕೆ ನೀಡಿದ್ದರೂ ಜನರು ತಮ್ಮ ಚಾಳಿಯನ್ನು ಬಿಟ್ಟಿಲ್ಲ ಎಂದು ಪುರಸಭಾ ಆರೋಗ್ಯ ನಿರೀಕ್ಷಾಧಿಕಾರಿ ಲೋಹಿತ್ ಬೇಸರ ವ್ಯಕ್ತಪಡಿಸಿದರು. ಯಾವೂರಿನಿಂದ? ದೊಡ್ಡಬೇಡಿಗೆರೆಯಿಂದ ತಂದಿಲ್ಲಿ ಟೌನ್ ವ್ಯಾಪ್ತಿಗೆ ಹಾಕ್ತಾರಾ? ಬಾಡಿಗೆ ಇದ್ರೆ ಬಡ್ಡೇನಹಳ್ಳಿ ಪಂಚಾಯತಿಂದ ತಂದು ಇಲ್ಲಿ ಟೌನ್ ಲಿಮಿಟಿಗೆ ಹಾಕಿದ್ರೆ ಬಾಚಾರ ಯಾರು ಇದನ್ನ? ಬಾಚಾರ ಯಾರಪ್ಪ? ಬಾಚಾರ ಯಾರು ಹೇಳ್ರಿ? ಎಲ್ಲಿ ಗಾಡಿ ವ್ಯವಸ್ಥೆ ಇಲ್ಲ? ಬಡ್ಡೇನಹಳ್ಳಿಯಲ್ಲಿ ಏನಿಲ್ಲ ಪಂಚಾಯತಿಯಲ್ಲಿ ಗಾಡಿ ಬರಲ್ಲ ಅಂತ ಇಲ್ಲಿ ತಂದು ಟೌನ್ ಲಿಮಿಟಿಗೆ ಹಾಕಿದ್ರೆ ಬಾಚಾರ ಯಾರು ರೀ? ಬಾಚಾರ ಯಾರು ಹೇಳಿ? ಏನು ಗಾಡಿ ವ್ಯವಸ್ಥೆ ಏನು ಇಲ್ಲಿಂದ ಟೌನಿಂದ ಬರ್ತಾ ನಿಮ್ಗೆ ವ್ಯವಸ್ಥೆ ಮಾಡಕ್ಕೆ? ಪಂಚಾಯತಿಯಲ್ಲಿ ನೀವು ಪಂಚಾಯತಿಯಲ್ಲಿ ಕೇಳಬೇಕು. ಇಲ್ಲಿ ತಂದು ಟೌನ್ ಲಿಮಿಟಲ್ಲಿ ನೀವು ಹಿಂಗೆ ಹೆಸರು ತಗೋದ್ರೆ ಎಲ್ಲರನ್ನೂ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಏನು ಹಾಕ್ಬೇಕು ನಾವು? ಏನು ಹಾಕಲ್ಲ, ಫೈನ್ ಕಟ್ಟಿ ಹೋಗ್ಬೇಕು ನೀವು. ಬನ್ನಿಲ್ಲ ಆಫೀಸಿಗೆ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ಉಮೇಶ್ ಅವರ ಮನೆಯಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದ ಹಿನ್ನೆಲೆಯಲ್ಲಿ ಅವರ ಅಂತಿಮ ದರ್ಶನಕ್ಕಾಗಿ ಬೇಲೂರು ತಾಲೂಕು ಆಡಳಿತ ಸಾರ್ವಜನಿಕ ದರ್ಶನಕ್ಕಾಗಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಗ್ಗೆ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ವೃಕ್ಷಮಾತೆ ಸುಮಾರು 20 ವರ್ಷಗಳಿಂದ ಬೇಲೂರಿನಲ್ಲಿ ನೆಲೆಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ಜನತೆ ಅವರ ಅಂತಿಮ ದರ್ಶನಕ್ಕಾಗಿ ಕಾಯುತ್ತಿದ್ದು, ಜೂನಿಯರ್ ಕಾಲೇಜು ಮೈದಾನದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪೊಲೀಸ್ ಇಲಾಖೆ ವತಿಯಿಂದ ಯಾವುದೇ ರೀತಿಯ ನುಗ್ಗುಲಾಗದಂತೆ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ಬ್ಯಾರಿಕೇಡ್ ಅಳವಡಿಸುತ್ತಿದ್ದು, ಸುಮಾರು 3 ರಿಂದ 4 ಸಾವಿರ ಜನರು ಅವರ ಅಂತಿಮ ದರ್ಶನ ಪಡೆಯುವ ನಿರೀಕ್ಷೆ ಇದ್ದು, ಯಾವುದೇ ರೀತಿ ಲೋಪದೋಷವಾಗದಂತೆ ಸುಗಮ ಸಂಚಾರದ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಅವರ ಅಂತಿಮ ದರ್ಶನ ಮುಗಿಯುವವರೆಗೂ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಸರ್ಕಾರದ ವತಿಯಿಂದ ಮಾಡಲಾಗುತ್ತಿದೆ. ಸಾರ್ವಜನಿಕರು ಶಾಂತಿಯಿಂದ ಅಂತಿಮ ದರ್ಶನ ಮಾಡುವಂತೆ ಮನವಿ ಮಾಡಿದರು. ವೃಕ್ಷಮಾತೆ ಪದ್ಮಶ್ರೀ ಡಾಕ್ಟರ್ ಸಾಲುಮರದ ತಿಮ್ಮಕ್ಕನವರ ಇವತ್ತು ಬೆಂಗಳೂರಿನಲ್ಲಿ ಬಹಳ ದಿನಗಳಿಂದ ಅನಾರೋಗ್ಯದಿಂದ ಇದ್ದರು, ದೇಹಾಂತ ಆಗಿದ್ದಾರೆ. ಅವರನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಬೇಲೂರಿನ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ಇಡಕ್ಕೆ ತಾಲೂಕು ಆಡಳಿತ ನಾವು ವ್ಯವಸ್ಥೆ ಮಾಡ್ಕೋತಾ ಇದ್ವಿ. ದಯವಿಟ್ಟು ನಮ್ಮ ನಡುವೆ ಒಂದು ದೊಡ್ಡ ಆಲದ ಮರ ನಮ್ಮನ್ನು ಅಗಲಿದಂತಾಗಿದೆ. ಇದಕ್ಕಾಗಿ ತಾಲೂಕು ಆಡಳಿತ ಮತ್ತು ಸಕಲ ಅಧಿಕಾರಿ ವೃಂದದವರು ಸಾರ್ವಜನಿಕರು ಸೇರಿ ಇಲ್ಲಿ ಬೇಲೂರು ತಾಲೂಕಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. 4 ರಿಂದ 5 ಸಾವಿರ ಜನ ಇದ್ದಾರೆ. ಸಾಯಂಕಾಲ ಆಗಿರೋದು ಸ್ವಲ್ಪ ಬೇರೆ ಊರುಗಳಿಂದ ಬರೋದು ಕಡಿಮೆ ಆಗ್ಬೋದು, ಬಟ್ 4 ರಿಂದ 5 ಸಾವಿರ ಜನ ಸೇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೆ ಸೂಕ್ತ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿ CI ಅವರು ಬಂದಿದ್ದಾರೆ. ಆಮೇಲೆ ಟ್ರಾಫಿಕ್ ವ್ಯವಸ್ಥೆ, ಆಮೇಲೆ ಜನರಿಗೆ ಯಾವುದು ಕೊರತೆ ಆಗದಿರೋ ಥರ ಟೌನ್ ಮುನ್ಸಿಪಲ್ ಅವರು ಹಾಗೂ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳ ಸಹಾಯದೊಂದಿಗೆ ಈ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಎಕ್ಸ್ಪೆಕ್ಟೇಷನ್ ಇರೋದು 7:30 ಆಸ್ಪಾಸು. ಇನ್ನು ಅಲ್ಲಿ ಅವರ ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ರೇವಣ್ಣ, ಜಗದೀಶ್, ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಆರೋಗ್ಯಾಧಿಕಾರಿ ಲೋಹಿತ್ ಇನ್ನಿತರರು ಹಾಜರಿದ್ದರು. ನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯಾರಂಭಕ್ಕೆ ಪೂರಕ ಅನುದಾನ ಬಿಡುಗಡೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹಿಮ್ಸ್ ಆಡಳಿತ ಪರಿಷತ್ ಸದಸ್ಯ ರವೀಶ್ ಬೀಡಿ ಧನ್ಯವಾದ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮೂಲಕ ನಗರದಲ್ಲೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಬೇಕು. ಹೃದಯಾಘಾತ, ನರರೋಗ, ಕಿಡ್ನಿ ಇತ್ಯಾದಿ ಆರೋಗ್ಯ ಸಮಸ್ಯೆಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ನಗರ ಹಾಗೂ ಜಿಲ್ಲೆಯ ಜನತೆ ಹೋಗುವುದು ತಪ್ಪಬೇಕು ಎಂಬ ಬೇಡಿಕೆ ಶೀಘ್ರವೇ ಸಾಕಾರವಾಗುವ ಆಶಾಭಾವ ಮೂಡಿದೆ.
ಹೈಟೆಕ್ ಆಸ್ಪತ್ರೆ ಜಿಲ್ಲೆಯಲ್ಲೇ ಕಾರ್ಯಾರಂಭ ಮಾಡಿದರೆ ಎಲ್ಲ ರೋಗಗಳಿಗೂ ಇಲ್ಲಿಯೇ ಚಿಕಿತ್ಸೆ ಸೌಲಭ್ಯ ದೊರೆಯಲಿದೆ. ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಗೆ ಅಲೆಯುವುದರಿಂದ ಆಗುತ್ತಿದ್ದ ಆರ್ಥಿಕ ವೆಚ್ಚ ಕಡಿಮೆಯಾಗಲಿದೆ ಎಂದರು. ಹಾಸ್ಪಿಟಲ್ಗಳು ಪ್ರಾಕ್ಟೀಸ್ ಹೋಗಬಾರ್ದು ಅಂತದ್ದು ಅವ್ರ ಮಂತ್ರಿಗಳ ಗಮನಕ್ಕೆ ತಗೊಂಬಂದೆ. ಮಂತ್ರಿಗಳು ಕೂಡ ಆಗಲೇ ಸ್ಪಂದಿಸಿ ಡೈರೆಕ್ಷನ್ ಕೂಡ ಕೊಟ್ಟರು. ಆ ಥರದ್ದು ಯಾವ್ದಾದ್ರು ಒಂದು ಇದ್ದರೆ ಕೂಡಲೇ ಆ್ಯಕ್ಷನ್ ಮಾಡಬೇಕು ಅಂತೇಳಿ ನಮ್ಮ ಡೈರೆಕ್ಟ್ರಿಗೆ ಆಗಲೇ ಡೈರೆಕ್ಷನ್ ಕೊಟ್ಟರು. ನಾನು ಈಗಾಗಲೇ ಗಮನಕ್ಕೆ ತಂದೆ. ಅದರ ಜೊತೆಗೆ ಸಿಬ್ಬಂದಿಗಳು ಕೊರತೆ ಇದೆ. ಏಕೆಂದರೆ ಸಾವಿರಾರು ಜನ ಪೇಷಂಟ್ಗಳು ನಮ್ಮ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಿಂದ ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಪೇಷಂಟ್ಗಳು ಸುತ್ತಮುತ್ತಲ ಜಿಲ್ಲೆಗಳಿಂದ ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಸಾವಿರಾರು ಜನ ಬರೋದ್ರಿಂದ ವೈದ್ಯರ ಕೊರತೆ ಇದೆ. ಅದು ಕೊರತೆ ಇರತಕ್ಕಂಥ ಆ ಪಟ್ಟಿನೂ ಇಲ್ಲಿದೆ. ಈಗಾಗಲೇ ಮಂತ್ರಿಗಳ ಹತ್ರ ಸಭೆಯಲ್ಲೂ ಕೂಡ ಮಾತಾಡಿ ತುಂಬ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಮಂತ್ರಿಗಳು ಹೇಳಿದ್ದಾರೆ. ಅದು ಕೂಡ ಕೂಡಲೇ ಆಗುತ್ತೆ. ವೈದ್ಯರು ಪಟ್ಟಿ ಇದೆ, ಇಲ್ಲೇ ಇದೆ ಟೋಟಲ್. ಈಗ ಬೇಕಾಗಿರೋ ವೈದ್ಯರು ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಇನ್ನೂ ಇದು ಮಾಡಿಲ್ಲ. ಈಗ ಎಷ್ಟು ವೈದ್ಯರು ಬೇಕಾಗ್ತದೆ, ಖಾಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತಕ್ಕಂಥ ಪಟ್ಟಿ ಇಲ್ಲೇ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಮಧು ನಾಯ್ಕ, ಗ್ಯಾರಂಟಿ ಸಮಿತಿ ಸದಸ್ಯರಾದ ಅಶೋಕ್, ಮಹೇಶ್ ಇನ್ನಿತರರು ಹಾಜರಿದ್ದರು. ಕುಂಚದ ಲೋಕದಲ್ಲಿ ಕೇವಲ 3 ವರ್ಷ 4 ತಿಂಗಳ ವಯಸ್ಸಿನಲ್ಲಿ ತನ್ನದೇ ಕಲೆ ಮೂಲಕ ದಾಖಲಾಗುವ ಅಪರೂಪದ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದು ಹಿರಿಯ ಕಲಾವಿದ ಬಿಎಸ್ ದೇಸಾಯಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು, ಡಿಂಪನ ಸಾಧನೆಯ ಅಸಾಧಾರಣ ಪ್ರತಿಭೆಯ ಸ್ಫೂರ್ತಿ. ಡಿಂಪನ ಈಗಾಗಲೇ 350ಕ್ಕೂ ಹೆಚ್ಚು ಚಿತ್ರಗಳನ್ನು ರಚಿಸಿದ್ದಾಳೆ. ಕೇವಲ 4 ವರ್ಷಕ್ಕೂ ಕಡಿಮೆ ವಯಸ್ಸಿನ ಈ ಬಾಲ ಕಲಾವಿದೆಯ ಕಲಾತ್ಮಕ ನಿರೂಪಣೆ, ಬಣ್ಣಗಳ ಬಳಕೆ, ಆಕಾರಗಳ ವಿನ್ಯಾಸ ಹಾಸನದ ಕಲಾಶ್ರೀ ಗ್ಯಾಲರಿಯಲ್ಲಿ ನಡೆದ ಕಲಾ ಪ್ರದರ್ಶನದಲ್ಲಿ ಅವಳ 70 ಆಯ್ದ ಕಲಾಕೃತಿಗಳನ್ನು ಸಾರ್ವಜನಿಕ ವೀಕ್ಷಣೆಗೆ ತೆರೆದಿಡಲಾಗಿತ್ತು ಎಂದರು. ಭಾಳ ಆರಾಧಿಸ್ಕೊಂಡು ಬಂದಂಥವನು. ಅದು ಭಾಳ ನನಗೆ ಖುಷಿ ಇತ್ತು. ಅಲ್ಲಿನೂ ಕೂಡ ಒಂದು 20 ಅಡಿ ಮತ್ತು 5 ಅಡಿ ಎತ್ತರದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಆಗಿದೆ. ಈಗ ಪ್ರತಿಯೊಂದು ಮಗು ಜೀನಿಯಸ್ ಅಂತ ಹೇಳಿ ನಾವು ಅಂತೇವೆ. ಇವತ್ತು ಮಕ್ಕಳ ದಿನಾಚರಣೆ, ಅದು ಸಾಕಷ್ಟು ನಾವು ಅನಾವರಣ ಮಾಡಿಕೊಂಡೇ ಬಂದಿದ್ವು. ಆದರೆ ಇಷ್ಟು ಪುಟ್ಟ ಮಕ್ಕಳಲ್ಲಿ ಅನಾವರಣ ಮಾಡಬೇಕು ಅಂತಂದರೆ ತಂದೆ ತಾಯಿ ಪೋಷಕರ ಒಂದು ಪ್ರೋತ್ಸಾಹ ಮತ್ತು ಪೂರಕವಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಡೋದು ತುಂಬ ಜವಾಬ್ದಾರಿಯಾಗಿರುತ್ತೆ. ಅದು ನಮ್ಮ ಮಗುವಿಗೆ ಸಹಜವಾಗಿ ಒಂದು ಕಡೆ ರಕ್ತಗತವಾಗಿ ಬಂದರೆ, ಇನ್ನೊಂದು ಕಡೆ ನಮ್ಮ ಮನೆಯಲ್ಲಿ ಸುತ್ತಮುತ್ತಲು ಬಣ್ಣಗಳು ಇರೋದ್ರಲ್ಲಿಂದ, ಗ್ಯಾಲರಿ ಇರೋದ್ರಲ್ಲಿಂದ, ಸಾಕಷ್ಟು ಕಲಾವಿದರು ಬಂದು ಅವನ್ನೆಲ್ಲ ಪ್ರದರ್ಶನ ಮಾಡೋದ್ರಿಂದ, ನೋಡೋದ್ರಲ್ಲಿಂದ ಸಹಜವಾಗಿ ಆ ಮಗುವಿಗೆ 1.5 ವರ್ಷ ಇದ್ದಾಗಲಿಂದ ಚಿತ್ರ ಬರಿತಾ ಇದ್ದರು. ನಂತರ 2 ವರ್ಷ ಇದ್ದಾಗ ಪೂರ್ಣ ಪ್ರಮಾಣದಲ್ಲಿ ನಾನು ಗುರುತಿಸಿದೆ, ಪೂರಕವಾದಂಥ ಅವಕಾಶ ಕೊಟ್ಟೆವು. ಅವಳು ಮಾಡಿದಂಥ ಏನು ಡ್ರಾಯಿಂಗ್ಸು, ಪೇಂಟಿಂಗ್ಸು ಅವನ್ನೆಲ್ಲ ತಗೊಂಡು ಈಗ ಕಳೆದ 4-5 ತಿಂಗಳ ಹಿಂದೆ ನಾವು ಹಾಸನ ನಮ್ಮದೇ ಆದಂಥ ಗ್ಯಾಲರಿಯಲ್ಲಿ, ವಿದ್ಯಾನಗರ ಗ್ಯಾಲರಿಯಲ್ಲಿ ಪ್ರದರ್ಶನ ಮಾಡಿದೆವು. ಅದಕ್ಕೆ ಪ್ರಮುಖ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಕಿರಣ್ ದೇಸಾಯಿ, ಶಶಿಕಲಾ ಇನ್ನಿತರರು ಹಾಜರಿದ್ದರು. ನಗರದಲ್ಲಿ ನಡೆಯುತ್ತಿರುವ 16ನೇ ಸಿಐಟಿಯು ರಾಜ್ಯ ಸಮ್ಮೇಳನ ರಾಜ್ಯದ ಲಕ್ಷಾಂತರ ಕಾರ್ಮಿಕರ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರಬಲ್ಲ 2 ನಿರ್ಣಾಯಕ ನಿರ್ಣಯ ಅಂಗೀಕರಿಸಿದ್ದು, ಈ ಹಿನ್ನೆಲೆ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗಿದೆ ಎಂದು ಸಿಐಟಿಯುನ ರಾಜ್ಯಾಧ್ಯಕ್ಷ ವರಲಕ್ಷ್ಮಿ ತಿಳಿಸಿದರು. ನಗರದಲ್ಲಿಂದು ಮಾತನಾಡಿದ ಅವರು, ಕರ್ನಾಟಕದ ಸುಮಾರು 1.5 ಕೋಟಿ ಕಾರ್ಮಿಕರು ಎದುರಿಸುತ್ತಿರುವ ದೀರ್ಘಕಾಲೀನ ಆರ್ಥಿಕ ಸಂಕಷ್ಟ ಮತ್ತು ಉದ್ಯೋಗ ಅಭದ್ರತೆಯ ಬಿಕ್ಕಟ್ಟುಗಳನ್ನು ಪರಿಹರಿಸುವ ಗುರಿ ನಮ್ಮದು. ಮೊದಲಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಲೇಬೇಕು. ಮಾನಸಿಕ ಕನಿಷ್ಠ ವೇತನವನ್ನು 36,000ಕ್ಕೆ ಪರಿಷ್ಕರಿಸಬೇಕು ಮತ್ತು ಗುತ್ತಿಗೆ ಹೊರಗುತ್ತಿಗೆ ಪದ್ಧತಿಯಲ್ಲಿ ದುಡಿಯುತ್ತಿರುವ ಎಲ್ಲ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಈ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ವಿಫಲವಾದರೆ ರಾಜ್ಯಾದ್ಯಂತ ತೀವ್ರ ಸ್ವರೂಪದ ಹೋರಾಟ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದರು. ಈಗಾಗಲೇ ಒಂದು ಕನಿಷ್ಠ ವೇತನದ ಸಲಹಾ ಮಂಡಳಿ ಏನಿದೆ, ಅವರು ನೋಟಿಫಿಕೇಷನನ್ನು ಮಾಡಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಎಲ್ಲ ಕಾಲ್ಫರ್ ಆಗಿದೆ. ಹಲವಾರು ಚರ್ಚೆಗಳಾಗಿ ಅಂತಿಮವಾಗಿ ಇವತ್ತು ಸರ್ಕಾರಕ್ಕೆ ಅದನ್ನು ಕಳಿಸಿದ್ದಾರೆ. ಆದರೆ ಸರ್ಕಾರ ಇವತ್ತು ಅದನ್ನು ಫೈನಲ್ ನೋಟಿಫಿಕೇಷನ್ ಮಾಡದೆ ಒಂದು ರೀತಿಯ ಡಿಲೇ ಪ್ರೋಸೆಸ್ಸನ್ನು ಮಾಡ್ತಾ ಇದೆ. ಈ ಡಿಲೇ ಪ್ರೋಸೆಸ್ ಮಾಡಿದರ ಭಾಗವಾಗಿ ಸುಮಾರು 105 ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ಗಳಲ್ಲಿ ಬರುವಂಥ ಗುತ್ತಿಗೆ, ಹೊರಗುತ್ತಿಗೆ ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರು, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವಂಥವರು, ಗ್ರಾಮ ಪಂಚಾಯಿತಿ, ಮುನ್ಸಿಪಾಲ್ಟಿ, ಬೀಡಿ, ಪ್ಲಾಂಟೇಷನ್ನು, ಈ ಥರ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಸುಮಾರು 7 ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗದೆ ಇವತ್ತು ತುಂಬ ತೊಂದರೆಗೊಳಗಾಗಿದ್ದಾರೆ. ಸೊ ಈ ವೇತನ ಪರಿಷ್ಕರಣೆ ಆಗಿ ಸುಮಾರು 1.5 ಕೋಟಿ ಜನರ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾದಾಗ ಮಾತ್ರನೇ
ಅದು ರಾಜ್ಯದ ಅಭಿವೃದ್ಧಿಗೆ ಪೂರಕ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸೊ ಹಾಗಾಗಿ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಒಂದು ಅಂತಿಮ ನೋಟಿಫಿಕೇಷನನ್ನು ತರಬೇಕು. ಅದು ಏನಾದರೂ ತರಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ. ಮತ್ತು ಈ ವೇಳೆ ಸಿಐಟಿಯು ರಾಷ್ಟ್ರೀಯ ಕಾರ್ಯದರ್ಶಿ ಕೆಎನ್ ಉಮೇಶ್, ಸಮ್ಮೇಳನ ನಿರ್ಣಯ ಸಮಿತಿ ಸಂಚಾಲಕಿ ಯಮುನಾ ಗಾವ್ಕರ್, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎಂಬಿ ಪುಷ್ಪ ಹಾಜರಿದ್ದರು. ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಅವರ ಹುಟ್ಟುಹಬ್ಬವನ್ನು ಈ ಬಾರಿ ವಿಶಿಷ್ಟವಾಗಿ ಹಾಗೂ ಜನಪರ ಕಾರ್ಯಕ್ರಮದ ಮೂಲಕ ಆಚರಿಸಲಾಯಿತು. ನಗರದ ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ಅಭಿಮಾನಿಗಳು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ನಾಯಕರು ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ದೇವಾಲಯದ ಆವರಣದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ಪ್ರೀತಂ ಗೌಡ ಅವರ ತಂದೆ ತಾಯಿ, ಕುಟುಂಬದ ಸದಸ್ಯರು ಮತ್ತು ಪ್ರಮುಖ ಮುಖಂಡರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಮತ್ತು ಆಶೀರ್ವಚನಗಳೊಂದಿಗೆ ಕಾರ್ಯಕ್ರಮವು ಆರಂಭಗೊಂಡಿತು. ಪೂಜೆಯ ಬಳಿಕ ಸಿಹಿ ತಿನಿಸು ವಿತರಣೆ, ಪಟಾಕಿ ಸಿಡಿಸುವ ಮೂಲಕ ಜನ್ಮದಿನೋತ್ಸವಕ್ಕೆ ಭಕ್ತಿಯ ಜೊತೆ ಹರ್ಷದ ಮೆರುಗು ಕೂಡ ದೊರೆಯಿತು. ಈ ವೇಳೆ ಮುಖಂಡರುಗಳು ಮಾತನಾಡಿ ಪ್ರೀತಂ ಗೌಡ ಅವರ ಸೇವಾ ಮನೋಭಾವ, ದೃಢ ನಿಲುವು ಮತ್ತು ಅಭಿವೃದ್ಧಿ ದೃಷ್ಟಿಕೋನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡುವುದು ನಮ್ಮ ಗೌರವ. ಅವರು ರಾಜಕೀಯವಾಗಿ ಮತ್ತಷ್ಟು ಶಕ್ತಿಯುತರಾಗಿ ರಾಜ್ಯಮಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸಲಿ ಎಂದು ಎಲ್ಲರೂ ಪ್ರಾರ್ಥಿಸಿದ್ದೇವೆ ಎಂದು ಹೇಳಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರೀತಂ ಜೆ ಗೌಡ ಅವರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಹಾಗೂ ಆಟೋ ಚಾಲಕರಿಗೆ, ಪೌರ ಕಾರ್ಮಿಕರಿಗೂ ಅವರಿಗೆ ಸಮವಸ್ತ್ರ ವಿತರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಹಾಗೂ 44ನೇ ಶ್ರೀ ಪ್ರೀತಂ ಗೌಡರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ದೇವರು ಜೆ ಗೌಡರವರ ಹಾಗೂ ನಮ್ಮ ಹಾಸನ ಜನಪ್ರಿಯ ಶಾಸಕರು, ಮಾಜಿ ಶಾಸಕರಾದಂಥ ಪ್ರೀತಂ ಜೆ ಗೌಡರವರ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಇಂದು ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದೇವೆ. ಎಲ್ಲ ಕಾರ್ಯಕರ್ತರು ಕೂಡ ಭಾಗವಹಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಸಂಪತ್ತು, ರಾಜಕೀಯ ಶಕ್ತಿ ಎಲ್ಲವನ್ನು ನೀಡಿ ಅವರಿಗೆ ಹಿಂದೆ ನೀಡಿದಂಥ ಅಲ್ಪಾವಧಿ ಶಕ್ತಿಯಲ್ಲೇ ಹಾಸನವನ್ನು ಅಭಿವೃದ್ಧಿಪಡಿಸಿ, ಅಭಿವೃದ್ಧಿ ಅಂದರೆ ಏನು, ಹೇಗೆ ಹಾಸನವನ್ನು ಬೆಳೆಸ್ಬೋದು, ಹಾಸನವನ್ನು ಹೇಗೆ ಒಂದು ಅಭಿವೃದ್ಧಿ ಜಿಲ್ಲೆಯಾಗಿ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಸನದ ಎವಿಕೆ ಕಾಲೇಜು ಕ್ಯಾಂಪಸ್ನಲ್ಲಿರುವ ಎವಿಕೆ ಸಭಾಂಗಣದಲ್ಲಿ ಮಕ್ಕಳ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಲೆನಾಡು ಕಾಲೇಜಿನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರು ಮಕ್ಕಳ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅವರು ಹಾಸನ ನಗರದ ಐತಿಹಾಸಿಕ ಹಿನ್ನೆಲೆ ಹಾಗೂ ಪ್ರಸಿದ್ಧ ಹಲ್ಮಿಡಿ ಶಾಸನದ ಬಗ್ಗೆ ಮಾಹಿತಿ ನೀಡಿದರು. ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದಲ್ಲಿ ಉನ್ನತ ಸಾಧನೆಗಳನ್ನು ಮಾಡಲು ಅನುಸರಿಸಬೇಕಾದ ಸಲಹೆಗಳು ಮತ್ತು ಮಾರ್ಗದರ್ಶನಗಳನ್ನು ಸಹ ನೀಡಿದರು. ಎಲ್ಲ ಗುಣಲಕ್ಷಣಗಳನ್ನು ನಮ್ಮ ಜಿಲ್ಲೆಯ ಪ್ರತಿ ತಾಲೂಕು ಸಹ ಒಳಗೊಂಡಿದೆ. ಮೊದಲಿಗೆ ನಾವು ಬೇಲೂರು ಹಳೆಬೀಡಿಂದಲೇ ಬಂದೇ ಆದರೆ ಶಿಲ್ಪಕಲೆಗಳ ತವರು. ಇಲ್ಲಿ ಇರ್ತಕ್ಕಂತಹ ಚಿತ್ರಕಲೆಗಳು ನಿಮಗೆ ಹಿರಿಯರಿಗೆ ಗೌರವವನ್ನು ಕೊಡಬೇಕು, ಸಂಸ್ಕೃತಿಯನ್ನು ಕಲಿಬೇಕು. ಆ ಸಂಸ್ಕೃತಿಯ ಮೂಲಕ ನಿಮ್ಮ ಸಾಧನೆಯನ್ನು ಸಾರ್ಥಕಂತ ಒಂದು ಸಂದೇಶವನ್ನು ಬೇಲೂರು ಹಳೆಬೀಡಿನಲ್ಲಿ ನಾವು ಕಾಣ್ತೀವಿ. ಅದರ ಪಕ್ಕದ ತಾಲೂಕಾದಂಥ ನೀವು ಆಲೂರು ಸಕಲೇಶ್ಪುರಕ್ಕೆ ಬಂದರೆ ಇದು ಕಾಫಿಯ ರಾಜ, ಏಲಕ್ಕಿಯ ಬೀಜ, ಭತ್ತದ ನಾಡು. ಇಲ್ಲಿ ಪ್ರಕೃತಿಗೆ ಏನು ಕಡಿಮೆ ಇಲ್ಲ. ಇಲ್ಲಿ ನೀವು ತಿಳ್ಕೋಬೇಕಾಗಿರೋದು ಬಹಳಷ್ಟಿದೆ. ಅಲ್ಲಿ ದಾನಿಗಳ ಒಂದು ದೊಡ್ಡ ಹಿಂದೆ ಇದೆ. ಹಾರ್ಲೆ ರವಿ ಇರ್ತಕ್ಕಂಥವರು ಗಣಪಯ್ಯನವರ ಮಗ. ಅಲ್ಲಿ ಎವಿಕೆ ಪಿಯು ಕಾಲೇಜು ಮತ್ತು ಮಲೆನಾಡು ಕಾಲೇಜಿನ ಉಪಾಧ್ಯಕ್ಷರಾದ ಡಾ ಎಚ್ಡಿ ಶ್ರೀನಿವಾಸ್ ಗೌಡ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವಿದೆ ಮತ್ತು ಅವಕಾಶಗಳು ಹೇರಳವಾಗಿವೆ. ನಿಮ್ಮ ಜೀವನವನ್ನು ನೀವು ಬಯಸಿದಂತೆ ರೂಪಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಮತ್ತು ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ರೀತಿಯಲ್ಲಿ ಇಟ್ಟುಕೊಳ್ಳಿ ಎಂದು ತಿಳಿಸಿದರು. You stand at a critical junction, facing the pressures of board exams and many competitive exams like NEET, JEE or ACET. It is natural to feel a mix of excitement, anxiety
and a bit of self-doubt. I am here today to remind you of two essential truths. One, you are not alone in this journey. The potential within you is immense. Life, much like your studies, is a mix of bright days and stormy nights. The challenges you face, be it managing your vast syllabus, battling distraction, or handling unfelt stress, are not roadblocks. They are stepping stones. Every obstacle you overcome builds your resilience and character. As great Winston Churchill said, success is not final, failure is not fatal. It's a courage to continue that counts. Believe in your potential. Each one of you possess unique talents and strength. Success. ಈ ಸಂದರ್ಭದಲ್ಲಿ ಮಲೆನಾಡು ಕಾಲೇಜಿನ ಖಜಾಂಚಿ ಪಾರ್ಶ್ವನಾಥ್, ಎವಿಕೆ ಪಿಯು ಕಾಲೇಜು ಮತ್ತು ಮಲೆನಾಡು ಕಾಲೇಜಿನ ಉಪಾಧ್ಯಕ್ಷ ಎಸ್ಪಿ ನಾಗರಾಜ್ ಜೈನ್, ಎವಿಕೆ ಪಿಯು ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್ ಹೆಚ್ಎಸ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ನಗರದ ಡೈರಿ ವೃತ್ತದ ಬಳಿ ಸುಮಾರು 5.5 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಕಾಮಗಾರಿಗಳಲ್ಲಿ ಡೈರಿ ವೃತ್ತದ ಅಭಿವೃದ್ಧಿ, ಡೈರಿ ವೃತ್ತದಿಂದ ಕಾಟಿಹಳ್ಳಿ ಕಮಾನುವರೆಗೆ 1.5 ಮೀಟರ್ ಅಗಲದ ಪಾದಚಾರಿ ಮಾರ್ಗ ನಿರ್ಮಾಣ, ಮರುಡಾಂಬರೀಕರಣ ಮತ್ತು ರಸ್ತೆ ಸುರಕ್ಷತಾ ಕಾರ್ಯಗಳು ಸೇರಿದ್ದು, ಇದೇ ವೇಳೆ ಹನುಮಂತನಗರದ ಬಳಿಯೂ 1.5 ಮೀಟರ್ ಅಗಲದ ಪಾದಚಾರಿ ಮಾರ್ಗ ಹಾಗೂ 1.4 ಕಿಲೋಮೀಟರ್ ಮರುಡಾಂಬರೀಕರಣ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಸ್ಥಳೀಯ ಬಡಾವಣೆಗಳ ಮುಖಂಡರು ಭಾಗವಹಿಸಿದರು. ಖ್ಯಾತ ವಾಗ್ಮಿ, ರಾಷ್ಟ್ರೀಯ ಚಿಂತಕ ಹಾಗೂ ರಾಜಕೀಯ ಮುಖಂಡ ತನ್ವೀರ್ ಅಹಮದ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ನವೆಂಬರ್ 18ರಂದು ನಡೆಯಲಿರುವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವರು ಏಕತಾ ಸಂದೇಶದೊಂದಿಗೆ 10 ದಿನಗಳ ಪಾದಯಾತ್ರೆ ಮೂಲಕ ಧರ್ಮಸ್ಥಳವನ್ನು ತಲುಪುತ್ತಿದ್ದಾರೆ. ಪ್ರಸ್ತುತ ಈ ಪಾದಯಾತ್ರೆಯು ಹಾಸನವನ್ನು ತಲುಪಿದ್ದು, ಈ ಹಿನ್ನೆಲೆಯಲ್ಲಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಧರ್ಮಸ್ಥಳ ಯಾಕೆ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ ಹೇಳಿ ನೀವು ಕೇಳಿದ್ರೆ, ಧರ್ಮಸ್ಥಳನ ಯಾಕೆ ಒಂದು 4-5 ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿದ್ರು ಅಂತ ಅವ್ರು ಕೇಳಬೇಕಾಗತ್ತೆ. ಯಾಕೆ ಮಾಡಿದ್ರು? ಹೊಟ್ಟೆ ಕಿಚ್ಚು. ನಮ್ಮ ಕುವೆಂಪು ಅವರು ಹೇಳಿದಾರಿಲ್ಲ, ಸತ್ತಂತಿಹರನ್ನು ಬಡದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು ಅಂತ. ಅವ್ರ ಹೊಟ್ಟೆ ಕಿಚ್ಚನ್ನ ನಾವು ಹೇಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಈ ಜನರ ಹತ್ರ ಮಾತಾಡಿ, ಇಲ್ಲಿರುವ ಒಂದೊಂದು ಜನರ ಹತ್ರ ಮಾತಾಡಿ. ಅರೆ, ರೈತರಿಗೋಸ್ಕರ ಕೆರೆ ಬರೇ ಇವರು 1001 ಕೆರೆ ಇವತ್ತವರೆಗೂ ಪುನರ್ನಿರ್ಮಾಣ ಮಾಡಿದ್ದಾರೆ. ಎಷ್ಟೋ ದೇವಸ್ಥಾನ. ಇನ್ನೊಂದು ಡೇಟಾ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಒಂದು ಮುಸಲ್ಮಾನ. ನನಗೆ ನನ್ನ ಧರ್ಮದ ಮೇಲೆ ಗೌರವ. ನಾನು ಐ ಆಮ್ ಅ ವೆರಿ ಪ್ರೌಡ್ ಮುಸ್ಲಿಮ್ ಆಗಿ ಹೇಳ್ತಾ ಇದ್ದೀನಿ. 17,000 ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಣುಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ. ಯಾವುದಾದ್ರೂ ಕೇಳಿದ್ರೆ ಯಾರಾದರೂ, ನೀನು ಮುಸಲ್ಮಾನ, ನೀನು ಹಿಂದೂ, ನೀನು ಕ್ರೈಸ್ತ ಅಂತ? ಈ ಮುಸಲ್ಮಾನರು ಹೆಣ್ಮಕ್ಳಿಗೂ ವಿದ್ಯಾಭ್ಯಾಸ ಕೊಡ್ತಾ ಇದ್ರು ತಾನೆ ಈ ಸಂಸ್ಥೆ. ಅದಕ್ಕೋಸ್ಕರ ನಾವು ಈ ಸಂಸ್ಥೆಯನ್ನು ನಮ್ಮಿಂದ. ಮಲೆನಾಡು ಎಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳ ದಿ ಲಿಯೋ ಕ್ಲಬ್ ವತಿಯಿಂದ ನವೆಂಬರ್ 13ರಿಂದ 16ರವರೆಗೆ ಜಾಂಬೂರಿ 2025 ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನವೆಂಬರ್ 13ರಂದು ಮನಿಷಾ ಮೇಳ ಏರ್ಪಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರು, ವಿದ್ಯಾರ್ಥಿಗಳಿಗೆ ಮನರಂಜನೆ ಮತ್ತು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ ಎಂದರು. ನಮ್ಮ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಲಿಯೋ ಕ್ಲಬ್ ಆಯೋಜನೆ ಮಾಡಿರ್ತಕ್ಕಂಥ ಈ ಮನೀಶ್ ಮೇಳ ತುಂಬ ಯಶಸ್ವಿಯಾಗಿ ರಾಜ್ಯದ ಪ್ರತಿ ಮೂಲೆ ಮೂಲೆಯನ್ನು ಕಂಗೊಳಿಸಿ ನಮ್ಮ ಮಲೆನಾಡು ಕಾಲೇಜಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲಿ. ನೀವು ಮಾಡ್ತಕ್ಕಂಥ 3 ದಿವಸದ ಮೇಳ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಇಂಥ ಒಂದು ಕಾರ್ಯಕ್ರಮಗಳು ಬೆಳಕನ್ನು ಚೆಲ್ಲಿ ವಿದ್ಯಾರ್ಥಿಗಳಿಗೆ ಸಂತೋಷ ನೀಡುವ ಮೂಲಕ ನಮ್ಮ ಕಾಲೇಜಿಗೆ ಒಂದು ದೊಡ್ಡ ಕೀರ್ತಿ. ಪ್ರಾಂಶುಪಾಲರಾದ ಡಾಕ್ಟರ್ ಎಚ್.ಜೆ. ಅಮರೀಂದ್ರ ಅವರು ಮಾತನಾಡಿ, ಕಾಲೇಜಿನಲ್ಲಿರುವ ಸುಮಾರು 15 ಕ್ಲಬ್ಗಳು ವಿದ್ಯಾರ್ಥಿಗಳನ್ನು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದರು. Dignitaries on the dais, our Honorable Secretary Sri C.R. Jagdish sir,
and the principal Dr. Amarendra, the Dean Student Affairs Dr. Indra Baudor, Associate Dean Sushankar, and the coordinator of this Leo Club, Prasanna, Supriya and Neetu madams. So dear colleagues and dear student friends, so this is a wonderful day, an evening. You are celebrating the Manish Mela. This is an inaugural program for the Manish Mela. So you are celebrating this for every year. So the Leo members, they have taken lot of pain and strain since long. ಬೇಲೂರು ಪಟ್ಟಣದ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಘಟಕದ ವತಿಯಿಂದ ಇಂದು ಭಕ್ತಿಯ ವಾತಾವರಣದಲ್ಲಿ ಪುಟ್ಟಪರ್ತಿಯ ದೇವದರ್ಶನ ಮತ್ತು ಸೇವಾ ಯಾತ್ರೆಗೆ ಭಕ್ತಾದಿಗಳು ತೆರಳಿದರು. ಈ ವೇಳೆ ಸಮಿತಿ ಅಧ್ಯಕ್ಷ ಇಂದ್ರೇಶ್ ಎನ್ಎ ಮಾತನಾಡಿ, ಪ್ರತಿ ವರ್ಷ ನಡೆಯುವ ಈ ಯಾತ್ರೆ ಭಕ್ತರಿಗೆ ಆತ್ಮಶಾಂತಿ, ಆಧ್ಯಾತ್ಮಿಕತೆ ಹಾಗೂ ಸೇವಾ ಭಾವನೆಗಳನ್ನು ಬೆಳೆಸುವ ಮಹತ್ವದ ಅವಕಾಶ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಸತ್ಯಸಾಯಿ ಬಾಬಾ ಅವರ ಸಂದೇಶವನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಸತ್ಯಸಾಯಿ ಸಮಿತಿ ಬೇಲೂರಿಂದ ನಾವು ಪುಟ್ಟಪರ್ತಿ ಸತ್ಯಸಾಯಿ ಬಾಬಾ ಅವರ 15 ಬಸ್ಸಲ್ಲಿ 200 ಜನ ಹೋಗ್ತಾ ಇದ್ವಿ. ಸತ್ಯಸಾಯಿ ಬಾಬಾ ಅವರು 100 ವರ್ಷ ಹುಟ್ಟಿದ ಈ ವರ್ಷ, ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಸುಮಾರು 32 ವರ್ಷದ ಈ ಯಾತ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಈ ವರ್ಷನೂ ಮಾಡಿದ್ದೀವಿ. ಎಲ್ಲ ಸಾರ್ವಜನಿಕರು ಮತ್ತು ಬೇರೆ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ರಿಗೂ ಶುಭ ಕೊಡ್ತಾ ಇದ್ವಿ. ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತೇವೆ. ಇಷ್ಟು ಮಾತುಗಳನ್ನ ನಾವೀಗ 3 ದಿವಸ ಕಾರ್ಯಕ್ರಮ. ಇವತ್ತು 14ನೇ ತಾರೀಕು ಹೋಗ್ತೀವಿ, 16ನೇ ತಾರೀಕು ವಾಪಸ್ ಹೋಗ್ತೀವಿ. ಎಷ್ಟು ಜನ ಟೋಟಲ್ ಇರೋದು? ಟೋಟಲ್ 850 ಜನ ಹೋಗ್ತಾ ಇದ್ವಿ ಈ ಸರಿ. ಬಸ್ಸಲ್ಲಿ ವರ್ಷ ಎಷ್ಟು ಜನ ಹೋಗ್ತಾ ಇದ್ರಿ? ವರ್ಷ 1000 ಜನ ಹೋಗ್ತಾ ಇದ್ವಿ. ಈ ಸಾರಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಇರೋದ್ರಿಂದ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ. ಈ ಸಂದರ್ಭದಲ್ಲಿ ಸಂಚಾಲಕರಾದ ರಾಜೇಗೌಡ, ಬಾಳೆಹಣ್ಣು ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಅರಸೀಕೆರೆ ಬಳಿಯ ಗೀಚಿಹಳ್ಳಿ ಸಮೀಪ ರಸ್ತೆ ಬದಿಯ ಮರಕ್ಕೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ 15 ಮಂದಿಗೆ ಗಾಯಗಳಾಗಿದ್ದು 5ರ ಸ್ಥಿತಿ ಗಂಭೀರವಾಗಿದೆ. ಅರಸೀಕೆರೆಯಿಂದ ಮಡಿಕೇರಿ ಕಡೆಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಈ ದುರ್ಘಟನೆ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಗಾಯಾಳುಗಳಿಗೆ ಅರಸೀಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆಯ ಸುದ್ದಿ ತಿಳಿದ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಸ್ಥಳಕ್ಕೆ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅರ್ಕಲ್ಗೂಡು ಪಟ್ಟಣದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಾರ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಯುವ ಸ್ಪಂದನ ಹಾಗೂ ಆರೋಗ್ಯ ಶಿಕ್ಷಣ ಕುರಿತು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಐಜಿಡಿ ಇನ್ಸ್ಟಿಟ್ಯೂಟ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್, ಐಟಿಸಿ, ಆಶೀರ್ವಾದ ಸ್ಮಾರ್ಟ್ ಇಂಡಿಯಾ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ಆಹಾರ ಸೇವನೆ, ಅಯೋಡಿನ್ನ ಮಹತ್ವ ಹಾಗೂ ಅದರ ಕೊರತೆಯಿಂದುಂಟಾಗುವ ಲಕ್ಷಣಗಳು ಮತ್ತು ಅಸ್ವಸ್ಥತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಯಿತು. ಆಮೇಲೆ ವೆಯ್ಟ್ ಗೇನ್ ಆಗೋದು, ನಿಮಗೆ ತೂಕ ಜಾಸ್ತಿ ಆಗೋದು. ಕೆಲವರು ಮಕ್ಕಳೆಲ್ಲ ಸಣ್ಣ ಏಜಲ್ಲಿ ದಪ್ಪ ಇರ್ತಾರೆ. ಸೊ ಹೇಳ್ತೇವೆ ನಾವು ತಿನ್ನೋದೇ 1 ರೊಟ್ಟಿ 2 ಚಪಾತಿ, ಏನೂ ತಿನ್ನಲ್ಲ, ನೋಡಿದ್ರೆ ದಪ್ಪ ಇರ್ತಾರೆ ಅಂತ ಹೇಳ್ತಾರೆ. ಏನಕ್ಕೆ ದಪ್ಪ ಆಗೋದು ಬಾಡಿ? ಅದು ನಮಗೆ ಜಾಸ್ತಿ ಆಗೋದು ಅಯೋಡಿನ್ ಡಿಫಿಷಿಯನ್ಸಿಯಿಂದ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಆಮೇಲೆ ಇನ್ನು ಬ್ರೆಡಿಕಾರ್ಡಿಯಾ ಅಂತ ಒಂದು ಆಗುತ್ತೆ. ಅದು ನಮ್ಮಲ್ಲಿ ಹೃದಯ ಬಡಿತ ಇದೆಯಲ್ಲ, ಅದೇನಾಗುತ್ತೆ, ಸ್ಲೋ ಆಗೋದು, 60ಕ್ಕಿಂತ ಕಡಿಮೆ ಬರುತ್ತೆ. ಅದು ಬ್ರೆಡಿಕಾರ್ಡಿಯಾ. 60-65 ಇನ್ನೂ ಕಡಿಮೆ ಬಂದು ಸ್ಲೋ ಆಗಿ ಬರ್ತದೆ. ಸೊ ಇನ್ನು ಮೇಜರ್ ಡಿಫಿಷಿಯನ್ಸಿ ಕಾನ್ಸ್ಟಿಪೇಷನ್ ಅಂತ ಇದೆ, ಮಲಬದ್ಧತೆ. ಸೊ ನಿಮಗೆ ಅಯೋಡಿನ್ ಕೊರತೆ ಆದರೆ ಮಲಬದ್ಧತೆನೂ ಶುರುವಾಗುತ್ತೆ. ಸೊ ಇನ್ನು ಮೇಜರ್ ಪ್ರಾಬ್ಲಮ್ ಅಂದರೆ ಅಯೋಡಿನ್ ಡಿಫಿಷಿಯನ್ಸಿ ಮುಖ್ಯ ಕೆಲಸ ನಮ್ಮ ಶರೀರದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ನ ಉತ್ಪತ್ತಿ ಮಾಡೋಕ್ಕೆ, ಥೈರಾಯ್ಡ್ ಗ್ಲ್ಯಾಂಡಿಗೆ ಥೈರಾಕ್ಸಿನ್ ಹಾರ್ಮೋನ್ನ ಉತ್ಪತ್ತಿ ಮಾಡಲಿಕ್ಕೆ ಅದು ತುಂಬ ಅವಶ್ಯಕತೆ ಇರುವಂಥದ್ದು. ಸೊ ಈಗ ನಮಗೆ ಅಯೋಡಿನ್ ಡಿಫಿಷಿಯನ್ಸಿಯಿಂದ ನಮಗೆ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿದೆ ಮಕ್ಕಳ? ಯಾವ ಜಾಗದಲ್ಲಿದೆ? ಈ ಸಂದರ್ಭದಲ್ಲಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕ ರಾಜೇಂದ್ರ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮೋಹನ್, ಎಲ್ಎಚ್ವಿ ಲೀನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕ್ರೀಡೆಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮತ್ತು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಣೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿ ಕೇಂದ್ರದ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಬುಧವಾರ ನೂತನ ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ನಡೆದ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕ್ರೀಡಾ ಚಟುವಟಿಕೆ ಇಲ್ಲದ ಶಿಕ್ಷಣ ಪರಿಪೂರ್ಣವಲ್ಲ. ಮಕ್ಕಳ ಬೆಳವಣಿಗೆಗೆ ದೈಹಿಕ ಚಟುವಟಿಕೆಗಳು ಅನಿವಾರ್ಯ ಮತ್ತು ಕಡ್ಡಾಯ ಎಂದು ತಿಳಿಸಿದರು. ಇಲ್ಲಿ ಎಷ್ಟು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಂದ ಶಿಕ್ಷಣವನ್ನು ಪಡೆದು ಬೇರೆ ಬೇರೆ ಕಡೆ ಹೋಗಿ ದೊಡ್ಡ ದೊಡ್ಡ ಕೆಲಸದಲ್ಲಿ ಸೇರ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ.
ನಾನು ಎಲ್ಲಾದರೂ ಇರಲಿ, ಯಾವುದೇ ಒಂದು ದೊಡ್ಡ ದೊಡ್ಡ ಹುದ್ದೆಲಿರಲಿ, ನನಗೆ ತುಂಬ ಸಂತೋಷ. ಆದರೆ ಎಲ್ಲೋದ್ರೂ ಕೂಡ ಇಲ್ಲಿಂದ ಓದಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದನ್ನ ಮರಿಬಾರ್ದು. ಯಾಕೆಂತೇಳಿದರೆ 100 ವರ್ಷಗಳ ಕಳೆದಿರ್ತಕ್ಕಂಥ ಈ ಶಾಲೆಯಲ್ಲಿ ಎಸ್ಟ್ಲೂರು ಅಂತ ಹೇಳಿದರೆ ಹಿಂದಿನ ದಿನಗಳಲ್ಲಿ ನನ್ನ ಅಂದಾಜು ಹಿಂದೆ ಎಸ್ಟ್ಲೂರು ಹೋಬಳಿ ಹೆಡ್ ಕ್ವಾರ್ಟರ್ ಅಂದರೆ ಸಕಲೇಶ್ಪುರದಲ್ಲಿ ಭಾರಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಜಾಗ. ಅದು ನಾನು ನೋಡಿಲ್ಲಿ ಆ ಪೊಲೀಸ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ಇರ್ಬೋದು, ಆಸ್ಪತ್ರೆ ಕ್ವಾರ್ಟರ್ಸ್ಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಅವತ್ತಿನ ಕಾಲಕ್ಕೆ ತುಂಬ ಹೈಟೆಕ್ ಕನ್ಸ್ಟ್ರಕ್ಷನ್ ಆಗಿದೆ. ಆದರೆ ದುರಂತ ಯಾವುದನ್ನು ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಎಷ್ಟು ಆ ಕಟ್ಟಡ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಹಿಂದೆ ಅಂತ ಹೇಳಿದ್ರೆ, ನಾವು ಮನ್ಸು ಮಾಡ್ರೆ ಆ ಪೊಲೀಸ್ ಕ್ವಾರ್ಟರ್ಸು ಮತ್ತೆ ಇದ್ರ ಕ್ವಾರ್ಟರ್ಸ್ಗಳನ್ನ ಉಳಿಸ್ಕೋಬಹುದಾಗಿತ್ತು. ನಾವು ರಿಪೇರಿ ಮಾಡ್ಲಿಕ್ಕೆ ಹಣವನ್ನು ಕರೆಕ್ಟಾಗಿ ಇಟ್ಕೊಂಡಿದ್ರೆ ನಾವು ಉಳಿಸ್ಕೋಬಹುದಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಖುಷ್ವಂತ್, ಎಸ್ಟಿಎಂಸಿ ಅಧ್ಯಕ್ಷೆ ಲೀಲಾವತಿ, ಉಪಾಧ್ಯಕ್ಷ ರಾಜು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಬ್ಯಾಂಕ್ನ ಖಾತೆದಾರರು ಕೆಬಿಎಲ್ ಸುರಕ್ಷಾ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಬ್ಯಾಂಕಿನ ಮೈಸೂರು ವಿಭಾಗೀಯ ಸಹಾಯಕ ವ್ಯವಸ್ಥಾಪಕ ಡಾ ಟಿಆರ್ ಅರುಣ್ ಮನವಿ ಮಾಡಿದರು. ಬ್ಯಾಂಕ್ ಆವರಣದಲ್ಲಿ ಗುರುವಾರ ಕೆಪಿಎಲ್ ಸುರಕ್ಷಾ ಯೋಜನೆಯ ಫಲಾನುಭವಿಗೆ 10 ಲಕ್ಷ ಮೊತ್ತದ ಚೆಕ್ ವಿತರಿಸಿ ಮಾತನಾಡಿದ ಅವರು, ಗ್ರಾಹಕರ ಕುಟುಂಬದ ರಕ್ಷಣೆಗಾಗಿ ಬ್ಯಾಂಕ್ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ವಾರ್ಷಿಕ 369 ಪಾವತಿಸಿದರೆ ಗ್ರಾಹಕರು 10 ಲಕ್ಷ ಮೊತ್ತದ ವಿಮಾ ರಕ್ಷಣೆಯನ್ನು ಪಡೆಯಬಹುದು ಎಂದು ಮಾಹಿತಿ ನೀಡಿದರು. ನಮಸ್ಕಾರ. ಇವತ್ತು ಅರಕರಗೋಡು ಶಾಖೆಯಲ್ಲಿ ನಮ್ಮ ಕೆಬಿಎಲ್ ಸುರಕ್ಷಾ ಈ ಒಂದು ಸೌಲಭ್ಯದಲ್ಲಿ ಫಲಾನುಭವಿಗಳಿಗೆ ನಾವು ಅವರಿಗೆ ಒಂದು ಚೆಕ್ಕನ್ನು ವಿತರಣೆ ಮಾಡಿದ್ದೇವೆ. ಈ ಒಂದು ಕೆಬಿಎಲ್ ಸುರಕ್ಷಾ ಏನು ಅಂತ ಹೇಳಿದ್ರೆ, ವರ್ಷಕ್ಕೆ ಕೇವಲ 369 ರೂಪಾಯಿ ಪ್ರೀಮಿಯಂ, ಅಂದರೆ ದಿನಕ್ಕೆ 1 ರೂಪಾಯಿನಂತೆ ಪಾವತಿ ಮಾಡಿದ್ರೆ 10 ಲಕ್ಷದ ವಿಮೆ ಸೌಲಭ್ಯ ಎಲ್ಲ ಖಾತೆದಾರರಿಗೆ, ಕರ್ನಾಟಕ ಬ್ಯಾಂಕ್ನಲ್ಲಿ ಯಾರ್ಯಾರು ಖಾತೆಯನ್ನು ಹೊಂದಿದ್ದಾರೆ ಅವರಿಗೆ ಈ ಸೌಲಭ್ಯ ಸಿಗುತ್ತೆ. ಅವರ ಶ್ರೀಮತಿಯವರು ನಮ್ಮಲ್ಲಿ ಖಾತೆಯನ್ನು ಹೊಂದಿದ್ರು. ಒಂದು ಆಕ್ಸಿಡೆಂಟ್ ಆಗಿ ಅವರು ಮೃತಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಒಂದು ಜೀವಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಬರೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಆ ಒಂದು ಸಣ್ಣ ಒಂದು ವಿಮೆ ಮಾಡಿರೋದ್ರಿಂದ. ಈ ಸಂದರ್ಭದಲ್ಲಿ ಶಾಖಾ ವ್ಯವಸ್ಥಾಪಕ ವಿಕೆ ಶ್ರೀಧರ್ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಕನ್ನಡ ಭಾಷೆಯನ್ನು ಬಳಸಿ ಉಳಿಸಿ ಬೆಳೆಸಬೇಕಾಗಿದೆ. ಕನ್ನಡತನವನ್ನು ಕಟ್ಟುವಂತಹ ಕೆಲಸ ಪ್ರತಿಯೊಬ್ಬರಿಂದಲೂ ಆಗಬೇಕು ಎಂದು ಮೂಗೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲ ಸಿ ಪುಟ್ಟಸ್ವಾಮಿ ಕರೆ ನೀಡಿದರು. ಸಮೀಪದ ಮೂಗೂರಿನ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಬುಧವಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಗೂರು ಹೋಬಳಿ ಘಟಕದ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅನೇಕ ಮಹನೀಯರು ಕನ್ನಡಕ್ಕಾಗಿ ದುಡಿದಿದ್ದಾರೆ. ಅವರನ್ನು ಸ್ಮರಿಸುವ ಸುದಿನ ಇದಾಗಿದೆ. ಕನ್ನಡ ಭಾಷೆ ಎಲ್ಲೆಡೆ ಪಸರಿಸುವ ಕಾರ್ಯ ಮಕ್ಕಳಾದ ನಿಮ್ಮಿಂದ ಮಾತ್ರ ಸಾಧ್ಯ ಎಂದು ತಿಳಿಸಿದರು. ಗೋಕಾಕ್ ಚಳವಳಿಯನ್ನ ಮಾಡಿದ್ದಾರೆ. ಅದೇ ರೀತಿ ರಾಷ್ಟ್ರಕವಿ ಕುವೆಂಪು ಹಲವಾರು ಕಾದಂಬರಿಗಳನ್ನು, ಕವನಗಳನ್ನು ಬರೆದು ರಾಷ್ಟ್ರಕವಿ ಆಗಿದ್ದಾರೆ. ಹಾಗೆ ಕನ್ನಡದ ಋಷಿ ಮುನಿಗಳಲ್ಲೂ ಒಬ್ಬರಾಗಿದ್ದಾರೆ. ಅಂತಹ ಬೇಕಾದಷ್ಟು ಮಹಾನೀಯರು ಕನ್ನಡಕ್ಕಾಗಿ ದುಡಿದಿದ್ದಾರೆ. ಅವರ ಒಂದು ಅವಿಸ್ಮರಣೀಯ ಕ್ಷಣಗಳನ್ನು ನೆನೆತಾ ನಾವು ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು. ಅದರಲ್ಲೂ ಕನ್ನಡವನ್ನು ಉಳಿಯೋದು ಬೆಳೆಯೋದು ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಭಾಗದ ನಮ್ಮ ಜನಗಳಿಂದ, ನಮ್ಮ ಮಕ್ಕಳಿಂದ, ನಮ್ಮ ಮಕ್ಕಳು ಮುಂದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಡಿ ಲೋಕೇಶ್, ಕೆಪಿಎಸ್ ಶಾಲೆಯ ಪ್ರಾಂಶುಪಾಲ ಎಂ ರಾಚಯ್ಯ, ಹೋಬಳಿ ಘಟಕದ ಅಧ್ಯಕ್ಷ ಸಿದ್ದಪ್ಪ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಕಲಬುರಗಿ ಜಿಲ್ಲಾಡಳಿತ ಅನುಮತಿ ನೀಡಿರುವುದು ಸಂತಸ ತಂದಿದೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಹೈಕೋರ್ಟ್ಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆಂದು ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಹೇಳಿದರು. ಕಲಬುರಗಿಯಲ್ಲಿ ಗುರುವಾರ ಮಾತನಾಡಿದ ಅವರು, ಪಥಸಂಚಲನದಲ್ಲಿ ಕೇವಲ ಸ್ಥಳೀಯರು ಮಾತ್ರ ಭಾಗಿಯಾಗಲಿದ್ದಾರೆ. 300 ಜನ ಗಣವೇಷಧಾರಿಗಳು ಮತ್ತು 50 ಜನ ಬ್ಯಾಂಡ್ ಬಾರಿಸುವವರು ಸೇರಿದಂತೆ ಒಟ್ಟು 350 ಕಾರ್ಯಕರ್ತರು ಪಥಸಂಚಲನದಲ್ಲಿ ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೇಳಿದಾಗ ಮಧ್ಯರಾತ್ರಿಯಲ್ಲಿ ಅದನ್ನು ಜಿಲ್ಲಾಡಳಿತ ನಿರಾಕರಣೆ ಮಾಡಿತ್ತು. ತಾಲೂಕು ದಂಡಾಧಿಕಾರಿ ಅದನ್ನು ರಿಜೆಕ್ಟ್ ಮಾಡಿದರು. ಅದರ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಭಾನುವಾರ ದಿವಸ ಹಿಯರಿಂಗ್ ಆದಾಗ ಮಾನ್ಯ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ
ನೀವು ಇನ್ನೊಂದು ದಿವಸ ಮಾಡ್ಬೋದು ಅನ್ನೋಂಥ ಒಂದು ಪ್ರಶ್ನೆಯನ್ನು ನಮಗೆ ಕೇಳಿದಾಗ ನಾವು ಎಲ್ಲರಿಗೂ ಅನುಕೂಲ ಆಗೋದಾದರೆ ನಾವು ಇನ್ನೊಂದು ದಿವಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಡೇಟನ್ನು ಕೊಟ್ವಿ. ಅದಾದ ನಂತರ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನಮಗೆ ಶಾಂತಿ ಸಭೆಯಲ್ಲಿ ಭಾಗವಹಿಸ್ತೀರಾ ಕೇಳಿದ್ರು. ನಾವು ಭಾಗವಹಿಸಲಿಕ್ಕೂ ರೆಡಿ ಇದ್ದೀವಿ. ಶಾಂತಿಯುತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಇತಿಹಾಸ ಏನಿದೆ, ಶಾಂತಿ ಮತ್ತು ಶಿಸ್ತುಗೆ ಒಂದು ಹೆಸರಾದಂಥ ಸಂಘಟನೆ, ಇದರ 100 ವರ್ಷದ ಆಚರಣೆಯ ಪ್ರಯುಕ್ತ ಈ ಪಥಸಂಚಲನ ದೇಶದಾದ್ಯಂತ ನಡೀತಾ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 500 ಕಡೆ ನಡೆದಿದೆ. ಕೇವಲ ಚಿತ್ತಾಪುರದಲ್ಲಿ ಬಾಕಿ ಇತ್ತು. ಆದರೆ ಅದರ ನಂತರದ 2-3 ಹಿಯರಿಂಗ್ಗಳು ನಡೀತಿದೆ. ಮತ್ತೆ ಕೋರ್ಟ್ ಅಪೇಕ್ಷೆ ಪಟ್ಟು ಯಲಬುರ್ಗಾ ಕ್ಷೇತ್ರದ ದಿವಂಗತ ಮಾಜಿ ಶಾಸಕ ಶಿರೂರು ವೀರಭದ್ರಪ್ಪ ಅವರ ಮೂರ್ತಿಯನ್ನು ನವೆಂಬರ್ 24ರಂದು ತಾಲೂಕಿನ ಆಡೂರು ಗ್ರಾಮದಲ್ಲಿ ಅನಾವರಣಗೊಳಿಸಲಾಗುವುದು ಎಂದು ಯುವ ಮುಖಂಡ ಹನುಮಂತಪ್ಪ ರೆಡ್ಡಿ ಶಿರೂರು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮಸ್ಥರ ಸಂಕಲ್ಪದಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಾಜಿ ಸಚಿವ ಹಾಲಪ್ಪ ಆಚಾರ್ ಅವರು ಮೂರ್ತಿಯನ್ನು ಉದ್ಘಾಟಿಸಲಿದ್ದು, ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮತ್ತು ಮುರುಡಿ ಮಠದ ಶ್ರೀಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಅದಕ್ಕೆ ಇಲ್ಲೆಲ್ಲ ಕಲಬುರಗಿ ತಾಲೂಕಿನಿಂದ ಮತ್ತು ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಅಭಿಮಾನಿಗಳು ಬಂದು ಅವತ್ತಿನ ದಿನದಲ್ಲಿ ಭಾಗ ಆಗುತ್ತಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಅವ್ರದ್ದು ಕೊಡುಗೆ ಭಾಳ ಇದೆ ಹೋರಾಟದಲ್ಲಿ. ಅದಕ್ಕೆ ಅವ್ರು ಭಾಳ ಕನಸಿತ್ತು. ಅದಕ್ಕೋಸ್ಕರ ನಾವೆಲ್ಲ ಗುಡಿ ಮಾಡ್ಕೊಂಡು ಮಾಡ್ಕೊಂತ ಪ್ಲ್ಯಾನ್ ಇದೆ. ಎಲ್ಲಿ ಮಾಡ್ತೀವಿ? ಅಡೂರು ಗ್ರಾಮದಲ್ಲಿ ನೇರ ಮುಂದೆ ಸರ್ಕಾರಿ ಪ್ರೌಢಶಾಲೆ. ಈ ಸಂದರ್ಭದಲ್ಲಿ ಶರಣಪ್ಪ ಮೋಟಮ್ಮನವರ್, ಶಿವರೆಡ್ಡಿ ಮುತ್ತಾಳ, ಪ್ರಭುರಾಜ ಮುತ್ತಾಳ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪದ್ಮಶ್ರೀ ವಿಜೇತೆ ಸಾಲುಮರದ ತಿಮ್ಮಕ್ಕ ನಿಧನ. ಬೇಲೂರಿನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ. ಪರಿಸರ ಲೋಕಕ್ಕೆ ತುಂಬಲಾರದ ನಷ್ಟ. ಮೇಕೆದಾಟು ಯೋಜನೆಗೆ ಮೊದಲ ಗೆಲುವು. ತಮಿಳುನಾಡು ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಹಾಸನದಲ್ಲಿ ಕಾಂಗ್ರೆಸ್ ಸಂಭ್ರಮ. ಬೇಲೂರಿನಲ್ಲಿ ವಿದ್ಯಾವಂತರಿಂದ ಕಸದ ನಿಯಮ ಉಲ್ಲಂಘನೆ. ಕಸ ಸುರಿಯುತ್ತಿದ್ದವರ ವಿರುದ್ಧ ಪುರಸಭೆ ಆಕ್ರೋಶ. ನಿಯಮ ಪಾಲಿಸಿದವರ ಕ್ರಮ ಖಚಿತ ಎಂದ ಪುರಸಭಾ ಆರೋಗ್ಯ ನಿರೀಕ್ಷಣಾಧಿಕಾರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.